ಹಲೋ ಮುದ್ದು ಮಕ್ಕಳ, ಎಲ್ರು ಹೇಗಿದ್ದೀರಾ? ನಾನ್ ನಿಮ್ಮ ಸೈನ್ಸ್ ಟೀಚರ್ ಅರ್ಚನಾ. ನಾವಿವತ್ತು ಏನ್ ಡಿಸ್ಕಸ್ ಮಾಡ್ತಿದೀವಿ ಅಂತ ಹೇಳಿದ್ರೆ, ನಮ್ಮ ಫಿಸಿಕ್ಸ್ ಭೌತಶಾಸ್ತ್ರದಲ್ಲಿ ಫಸ್ಟ್ ಚಾಪ್ಟರ್ ಇದೆ ಅಲ್ವಾ, ಯಾವ್ದದು? ಎಲೆಕ್ಟ್ರಿಸಿಟಿ ಚಾಪ್ಟರ್, ವಿದ್ಯುತ್ ಶಕ್ತಿ ಚಾಪ್ಟರ್ ಇದೆ ಅಲ್ವಾ. ಆ ಚಾಪ್ಟರಲ್ಲಿ ಸಿಕ್ಕಾಪಟ್ಟೆ ಕಾಂಪೊನೆಂಟ್ಸ್ ಬರುತ್ತೆ, ಹೊಸ ಹೊಸ ಟರ್ಮಿನಾಲಜೀಸ್. ರೆಸಿಸ್ಟರ್ ಅಂತ ಇದೆ, ರೆಸಿಸ್ಟೆನ್ಸ್ ಅಂತ ಇದೆ, ರೆಸಿಸ್ಟಿವಿಟಿ ಅಂತ ಇದೆ, ಅಮೀಟರ್ ಇದೆ, ವೋಲ್ಟ್ ಮೀಟರ್ ಇದೆ. ಎಲ್ಲ ಕನ್ಫ್ಯೂಷನ್ ಆಗಿ ಮಿಕ್ಸ್ ಆಗಿಬಿಡಿರುತ್ತೆ, ತಲೆಗೇನೂ ಹೋಗಲ್ಲ. ಇಷ್ಟು ಫ್ಯಾಕ್ಟರ್ಸನ್ನು, ಇಷ್ಟು ಕಾಂಪೊನೆಂಟ್ಸನ್ನು ನಾವು ಹೇಗೆ ನೆನ್ಪಿಟ್ಕೊಳ್ಳೋದು ಅಲ್ವಾ? ಎಕ್ಸಾಮ್ ಟೈಮ್ವರೆಗೂ ನೆನಪಿರಬೇಕು, ಎಕ್ಸಾಮ್ ಬರ್ದಾದ್ಮೇಲೂ ನೆನಪಿರಬೇಕು ಅಲ್ವಾ, ನೆಕ್ಸ್ಟ್ PU ಹೋಗೋವರೆಗೂ. ಸೊ ಹೇಗೆ ನೆನ್ಪಿಟ್ಕೊಳ್ಳೋದು ಅಂತ ಹೇಳಿದ್ರೆ, ನಮ್ಮ ಫ್ಯಾಮಿಲಿ ಗೊತ್ತಲ್ವಾ, ನಮ್ಮ ಕುಟುಂಬ ಜೊತೆ ಇರ್ತೀವಲ್ವಾ. ನಮ್ಮ ಕುಟುಂಬದಲ್ಲಿ ಯಾರ್ಯಾರು ಇರ್ತಾರೆ ಮಕ್ಕಳ? ಅಪ್ಪ ಇರ್ತಾರೆ, ಅಮ್ಮ ಇರ್ತಾರೆ, ನಮ್ಮ ಮೋಸ್ಟ್ ಇಂಪಾರ್ಟೆಂಟ್ ಸಿಬ್ಲಿಂಗ್ಸ್ ಇರ್ತಾರೆ, ಅಕ್ಕನೋ ಅಣ್ಣನೋ ತಮ್ಮನೋ ತಂಗಿನೋ ಯಾರಾದರೂ ಇರ್ತಾರೆ. ಆಮೇಲೆ ನಮ್ಮ ಗ್ರ್ಯಾಂಡ್ ಮಾ ಅಂತೆಲ್ಲ ಇರ್ತಾರೆ. ಇನ್ನು ಇಬ್ಬರನ್ನ ಮಿಸ್ ಮಾಡೋ ಆಗಿಲ್ಲ, ಒಂದು ಸೆಕ್ಯೂರಿಟಿ ಅಂಕಲ್ ಇರ್ತಾರೆ, ಮತ್ತು CCTV ಕ್ಯಾಮ್ರಾನೂ ಮಿಸ್ ಮಾಡೋ ಆಗಿಲ್ಲ. ಇವ್ರನ್ನೆಲ್ಲ ನಾವು ಹಿಡ್ಕೊಂಡ್ಬಿಟ್ಟು ನಮ್ಮ ಎಲೆಕ್ಟ್ರಿಸಿಟಿ ಕಾಂಪೊನೆಂಟ್ಸ್ ಯಾವುದೆಲ್ಲ ಇದೆ ಅದನ್ನೆಲ್ಲ ನಮ್ಮ ಫ್ಯಾಮಿಲಿಗೆ ಕನೆಕ್ಟ್ ಮಾಡ್ಕೊಂಡ್ಬಿಟ್ಟು ನೆನ್ಪಿಟ್ಕೊಳಕ್ಕಾಗತ್ತಾ ಅಂತ ನಾವು ಇವತ್ತು ನೋಡೋಣ ಮಕ್ಕಳ. ಸೊ ಹಾಗಿದ್ರೆ ಬನ್ನಿ, ನಾನು ನಿಮಗೆ ಫನ್ನಿ ವೇ ಅಲ್ಲಿ ನಮ್ಮ ಎಲೆಕ್ಟ್ರಿಸಿಟಿ ಚಾಪ್ಟರಲ್ಲಿ ಬರೋ ಅಂಥ ಕೆಲವು ಫ್ಯಾಕ್ಟರ್ಸನ್ನ ಹೇಗೆ ನೆನ್ಪಿಟ್ಕೊಳ್ಳೋದು ಅಂತ ನಾನಿವತ್ತು ನಿಮಗೆ ಹೇಳ್ಕೊಡ್ತಿದ್ದೀನಿ. ಫಸ್ಟ್ ಯಾರು ಮಕ್ಕಳ? ಬ್ಯಾಟ್ರಿ ತುಂಬ ಇಂಪಾರ್ಟೆಂಟ್. ಸೆಲ್ಲನ್ನು ಒಂದಕ್ಕಿಂತ ಜಾಸ್ತಿ ಸೆಲ್ಲನ್ನು ಕನೆಕ್ಟ್ ಮಾಡಿದ್ರೆ ಬ್ಯಾಟ್ರಿ ಆಗುತ್ತಲ್ವಾ. ನಾವು ಬ್ಯಾಟ್ರಿನ ಯಾವ ಥರ ಬರಿತೀವಿ ಮಕ್ಕಳ? ಒಂದು ದೊಡ್ಡ ಲೈನ್ ಇರುತ್ತೆ, ಅದ್ರ ಪಕ್ಕ ಒಂದು ಚಿಕ್ಕದಿರುತ್ತೆ ಅಲ್ವಾ. ಸೊ ಈ ದೊಡ್ಡ ಲೈನನ್ನು ಪಾಸಿಟಿವ್ ಅಂತ ಹೇಳ್ತೀವಿ, ಇನ್ನೊಂದನ್ನ ನೆಗೆಟಿವ್ ಅಂತ ಹೇಳ್ತೀವಿ. ಇದು ಒಂದು ಸೆಲ್. ಇದಕ್ಕೇನೆ ಇನ್ನೂ ಒಂದು ಜಾಯಿನ್ ಆದರೆ ಇದನ್ನು ಏನಂತ ಕರಿತೀವಿ? ಬ್ಯಾಟರಿ ಅಂತ ಕರಿತೀವಿ. ಸೊ ಒಂದಕ್ಕಿಂತ ಜಾಸ್ತಿ ಸೆಲ್ ಇದೆ, ಎಲೆಕ್ಟ್ರಿಕ್ ಸೆಲ್ ಇದೆ ಅಂತ ಹೇಳಿದ್ರೆ ಅದನ್ನು ಬ್ಯಾಟ್ರಿ ಅಂತ ಕರಿತೀವಿ. ಸೊ ಬ್ಯಾಟ್ರಿದು ಪರ್ಪಸ್ ಏನು ಮಕ್ಕಳ? ರೋಲ್ ಅಂತ ಹೇಳಿದ್ರೆ ಏನು? ಎನರ್ಜಿ ಕೊಡುತ್ತೆ. ನಮ್ಮ ಮನೆಯಲ್ಲಿ ಎನರ್ಜಿ, ಫುಡ್ಡನ್ನು ಕೊಡೋರು ಯಾರು ಮಕ್ಕಳ? ಅಮ್ಮ ತಾನೇ. ಸೊ ಅಮ್ಮನ್ನ ನಾವು ಯಾವ ರೋಲು ಕೊಡೋಣ? ಬ್ಯಾಟರಿಗೆ ಕೊಡೋಣ. ಸೊ ಬ್ಯಾಟ್ರಿ ಅಂದಿದ ತಕ್ಷಣವೇ ಯಾರ ತಲೆಯಲ್ಲಿ ಬರಬೇಕು? ಅಮ್ಮ ಅಂದಿದ ತಕ್ಷಣವೇ ಬ್ಯಾಟ್ರಿ ಅಂತ ನಿಮ್ಮ ತಲೆಯಲ್ಲಿ ಫಿಕ್ಸ್ ಮಾಡ್ಕೊಳ್ಬಿಡಿ. ಯಾಕಂತಂದರೆ ನಮಗೆ ಬೇಕಾಗಿರೋ ಎನರ್ಜಿನ, ಫುಡ್ಡನ್ನು ಕುಕ್ ಮಾಡೋರು ಯಾರು? ಮನೆಯಲ್ಲಿ ಅಮ್ಮ ಇರ್ತಾರೆ. ಸೊ ಇವ್ರು ಇದ್ದಿಲ್ಲ ಅಂತ ಹೇಳಿದ್ರೆ ನಮ್ಮ ಎಲೆಕ್ಟ್ರಿಕ್ ಸರ್ಕ್ಯೂಟ್ ಏನಾಗಲ್ಲ, ವರ್ಕ್ ಆಗಲ್ಲ. ಬ್ಯಾಟ್ರಿ ಇಲ್ಲ ಅಂತ ಹೇಳಿದ್ರೆ ನಮ್ಮ ವಿದ್ಯುತ್ ಮಂಡಲ ಕೆಲಸ ಮಾಡಲ್ಲ. ಸೊ ಬ್ಯಾಟ್ರಿ ತುಂಬ ಇಂಪಾರ್ಟೆಂಟ್. ಸೊ ಇದು ಕ್ಲಿಯರಾ ಮಕ್ಕಳ? ನೆಕ್ಸ್ಟ್ ಯಾವ ರೋಲ್ ಅಂತ ಹೇಳಿದ್ರೆ, ನಮ್ಮ ಪಪ್ಪ ಅಥವಾ ಡ್ಯಾಡ್ ಅಥವಾ ಅಪ್ಪನ ತಗೊಳ್ಳೋಣ. ಸೊ ಅಪ್ಪನ ರೋಲನ್ನು ಯಾವುದಕ್ಕೆ ಕೊಡೋಣ ಅಂತ ಹೇಳಿದ್ರೆ, ನಮ್ಮ ವೋಲ್ಟೇಜ್, ವಿಭವಾಂತರ ಅಂತ ಹೇಳ್ತೀವಲ್ವ, ಅದಕ್ಕೆ ಕೊಡೋಣ. ಸೊ ಈ ವೋಲ್ಟೇಜ್ ಅಂತ ಹೇಳಿದ್ರೆ ಏನು ಮಕ್ಕಳ ಅಂತ ಹೇಳಿದ್ರೆ, ವೋಲ್ಟೇಜ್ ಪುಷ್ ಮಾಡುತ್ತೆ, ಪ್ರೆಷರ್ ಬಿಲ್ಡ್ ಮಾಡುತ್ತೆ. ಯಾವುದಕ್ಕೆ? ನಮ್ಮ ಎಲೆಕ್ಟ್ರಿಕ್ ಚಾರ್ಜಸ್, ವಿದ್ಯುದಾವೇಶ ಪ್ರವಾಹ ಹೊಂದೋದಕ್ಕೆ, ಎಲೆಕ್ಟ್ರಿಕ್ ಚಾರ್ಜಸ್ ಫ್ಲೋ ಆಗೋದಕ್ಕೆ. ಮನೆಯಲ್ಲೂ ಕೂಡ ನಮಗೆ ಓದಿ ಕೂತ್ಕೊಂಡು ಎಕ್ಸಾಮ್ ಹತ್ರ ಬರ್ತಾ ಇದೆ, ಓದಿ ಅಂತ ನಮ್ಮನ್ನು ಪುಷ್ ಮಾಡೋದು ಯಾರು? ನಮ್ಮ ಅಪ್ಪ ಅಂತಲೇ ಅಂದ್ಕೊಳ್ಳಿ, ಆಯಿತಾ. ಅಮ್ಮನೂ ಪುಷ್ ಮಾಡ್ತಾರೆ, ಬಟ್ ಅಮ್ಮನ ರೋಲನ್ನು ನಾವು ಬ್ಯಾಟ್ರಿ ಎನರ್ಜಿ ಕೊಟ್ಟಿದ್ದೀವಲ್ವ, ಅದಕ್ಕೆ ಅಪ್ಪನ ರೋಲನ್ನು ಇಲ್ಲಿ ಫಿಕ್ಸ್ ಮಾಡಿಬಿಡೋಣ ವೋಲ್ಟೇಜ್ಗೆ. ಇವಾಗ ವೋಲ್ಟೇಜ್ ಅಂತ ಹೇಳಿದ್ರೆ ಪುಷ್ ಮಾಡೋದು, ಪ್ರೆಷರ್ ಬಿಲ್ಡ್ ಮಾಡೋದು. ಯಾವುದಕ್ಕೆ ಅಂತ ಹೇಳಿದ್ರೆ ನಮ್ಮನ್ನು ಕೂತ್ಕೊಂಡು ಓದಿ ಅಂತ ಹೇಳೋದಕ್ಕೆ. ಸೊ ಆ ಪ್ರೆಷರ್ ಪುಷ್ ಪೇರೆಂಟ್ಸಿಂದ ಬಂದ್ರೇ ನಾವು ಕೂತ್ಕೊಂಡು ಓದೋದು ಅಲ್ವಾ. ಸೇಮ್ ಕಾನ್ಸೆಪ್ಟ್ ಇಲ್ಲಿ ಕೂಡ ಅಪ್ಲೈ ಆಗುತ್ತೆ. ಬ್ಯಾಟ್ರಿಯಲ್ಲಿ ಎಲೆಕ್ಟ್ರಿಕ್ ಚಾರ್ಜಸ್ ಫ್ಲೋ, ಓಕೆ, ಬ್ಯಾಟ್ರಿಯಲ್ಲಿ ಏನೋ ಒಂದು ಕೆಮಿಕಲ್ ರಿಯಾಕ್ಷನ್ ಆಗುತ್ತೆ. ಆ ಕೆಮಿಕಲ್ ರಿಯಾಕ್ಷನ್ ಆಗಿದ ತಕ್ಷಣವೇ ಪ್ರೆಷರ್ ಬಿಲ್ಡ್ ಆಗುತ್ತೆ, ಪುಷ್ ಕೊಡುತ್ತೆ. ಯಾವುದಕ್ಕೆ? ನಮ್ಮ ಎಲೆಕ್ಟ್ರಿಕ್ ಚಾರ್ಜಸ್ ಫ್ಲೋ ಆಗೋದಕ್ಕೆ ಅಲ್ವಾ. ಸೊ ನಮ್ಮ ವೋಲ್ಟೇಜ್ ಅಂತ ಹೇಳಿದ್ರೆ ಏನಕ್ಕೆ? ಎಲೆಕ್ಟ್ರಿಕ್ ಚಾರ್ಜಸನ್ನು ಫ್ಲೋ ಮಾಡೋದಕ್ಕೆ ವೋಲ್ಟೇಜ್ ಬೇಕೇ ಬೇಕು. ಆ ಪುಷ್, ಆ ಪ್ರೆಷರನ್ನು ಯಾರು ಕೊಡ್ತಾರೆ ಅಂತ ಹೇಳಿದ್ರೆ ನಮ್ಮ ವೋಲ್ಟೇಜ್ ಕೊಡುತ್ತೆ. ಸೊ ಅಪ್ಪ ರೋಲ್ ಯಾವುದಕ್ಕೆ ಕನೆಕ್ಟ್ ಮಾಡೋಣ? ನಮ್ಮ ವೋಲ್ಟೇಜಿಗೆ ಕನೆಕ್ಟ್ ಮಾಡೋಣ. ಓಕೆನಾ? ಡನ್. ಸೊ ಬ್ಯಾಟ್ರಿನೂ ನೀವು ವೋಲ್ಟೇಜಿಗೆ ಕನೆಕ್ಟ್ ಮಾಡ್ಬೋದು, ಅಥವಾ ಅಪ್ಪ ರೋಲನ್ನು ಇದಕ್ಕೆ ಕನೆಕ್ಟ್ ಮಾಡ್ಕೊಳ್ಳಿ. ಓಕೆನಾ? ಡನ್. ನೆಕ್ಸ್ಟ್ ಗ್ರ್ಯಾಂಡ್ ಮಾ ಅಥವಾ ಗ್ರ್ಯಾಂಡ್ ಪಾ. ನಾನಿಲ್ಲಿ ಗ್ರ್ಯಾಂಡ್ ಪೇರೆಂಟ್ಸ್ ಅಂತಲೇ ತೊಗೊಳ್ಳೋಣ. ಗ್ರ್ಯಾಂಡ್ ಪೇರೆಂಟ್ಸನ್ನು ನಾನು ಯಾವುದಕ್ಕೆ ಕೊಟ್ಟಿದ್ದೇನೆ ಅಂತ ಹೇಳಿದ್ರೆ, ನಾನು ರೆಸಿಸ್ಟೆನ್ಸಿಗೆ. ರೆಸಿಸ್ಟೆನ್ಸ್ ಅಂದರೆ ಏನು ಮಕ್ಕಳ? ಅಪೋಸಿಷನ್ ಇರುತ್ತೆ, ವಿರೋಧ ಇರುತ್ತೆ. ಸೊ ಇಲ್ಲಿ ರೆಸಿಸ್ಟೆನ್ಸ್ ಅಂತ ಹೇಳಿದ್ರೆ ನಮ್ಮ ಎಲೆಕ್ಟ್ರಿಸಿಟಿ ಚಾಪ್ಟರಲ್ಲಿ ಎಲೆಕ್ಟ್ರಿಕ್ ಚಾರ್ಜಸ್ ಫ್ಲೋ ಆಗೋದಕ್ಕೆ ಅಪೋಸಿಷನ್ ಇರುತ್ತೆ ಅಲ್ವಾ. ವಿದ್ಯುದಾವೇಶ ಪ್ರವಾಹ ಹೊಂದೋದಕ್ಕೆ ವಿರೋಧ ಇರುತ್ತೆ.
ಅದನ್ನು ನಾವು ರೋಧ ಅಂತ ಕರಿತೀವಿ, ರೆಸಿಸ್ಟೆನ್ಸ್ ಅಂತ ಕರಿತೀವಿ. ಸೊ ಇಲ್ಲಿ ನಾನು ಗ್ರ್ಯಾಂಡ್ ಪೇರೆಂಟ್ಸಿಗೆ ಕೊಟ್ಟಿದ್ದೀನಿ. ಮ್ಯಾಮ್ ಹೇಗೆ ಮ್ಯಾಮ್ ಅಂತ ಹೇಳ್ತಿದ್ದೀರ ಅಲ್ವಾ? ಸರಿ ಬನ್ನಿ ಹೇಳ್ತೀನಿ. ಸೊ ಅಪ್ಪ ನಿಮ್ಮನ್ನು ಓದಿ 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 ಅಂತ ಪುಷ್ ಮಾಡ್ತಿರ್ತಾರಲ್ಲ, ಅಜ್ಜಿ ತಾತ ಆಗಲ್ಲ. ಆರಾಮಾಗಿ ಆಟ ಆಡ್ಕೋ, ಊಟ ತಿನ್ನು, ಸ್ನ್ಯಾಕ್ಸ್ ತಿನ್ನು ಅಂತ ಬೇರೆ ಕಡೆ ಡೈವರ್ಟ್ ಮಾಡ್ತಾರಲ್ಲ. ನಿಮ್ಮ ಓದು ಅಂತ ಹೇಳ್ತಿರ್ತಾರಲ್ಲ ಅಪ್ಪ, ಅದನ್ನು ಅಪೋಸ್ ಮಾಡ್ತಿರ್ತಾರಲ್ವ. ನಿಮ್ಮನ್ನು ಮುದ್ದು ಮಾಡಿಬಿಟ್ಟು ನಿಮಗೆ ಸ್ನ್ಯಾಕ್ಸ್ ಎಲ್ಲ ಕೊಡ್ತಾರೆ. ಓದೋದೊಂದೆಲ್ಲ ಬಿಟ್ಬಿಟ್ಟು ಇನ್ನೆಲ್ಲ ಮಾಡಿ ಅಂತ ಸ್ವಲ್ಪ ಮೈಂಡ್ ಡೈವರ್ಟ್ ಮಾಡ್ತಾರಲ್ವ. ಅಪ್ಪ ಓದು ಓದು ಅಂತ ಪುಷ್ ಮಾಡ್ತಿದ್ರೆ ಅಜ್ಜಿ ತಾತ ನಿಮಗೆ ಸ್ನ್ಯಾಕ್ಸ್ ಎಲ್ಲ ಕೊಟ್ಬಿಟ್ಟು ಆಟ ಆಡ್ಕೋ ಅಂತ ಹೇಳ್ತಾರಲ್ವ. ಓದೋದನ್ನು ಸ್ವಲ್ಪ ಅಪೋಸ್ ಮಾಡಿ ನಿಮ್ಮನ್ನು ಬೇರೆ ಆ್ಯಕ್ಟಿವಿಟೀಸ್ಗೆ ಇನ್ವಾಲ್ವ್ ಮಾಡ್ತಾರಲ್ವ. ಸೊ ಅದಕ್ಕೋಸ್ಕರ ನಮ್ಮ ಗ್ರ್ಯಾಂಡ್ ಪೇರೆಂಟ್ಸನ್ನು ಎಲ್ಲಿ ಕೊಡೋಣ? ರೆಸಿಸ್ಟೆನ್ಸಿಗೆ ಕೊಡೋಣ. ಓಕೆ, ನೆಕ್ಸ್ಟ್ ಏನಿದೆ ಅಂತ ನೋಡೋಣ ಬನ್ನಿ. ಸೊ ನೆಕ್ಸ್ಟ್ ನಮ್ಮದು CCTV ಇದೆ. ಎಲ್ಲ ಮನೆಯಲ್ಲೂ ಅಪಾರ್ಟ್ಮೆಂಟಲ್ಲಿ ಇದ್ರೂ ಅಥವಾ ಎಲ್ಲೇ ಇದ್ರೂ ಅಥವಾ ರೋಡ್ ಸೈಡಲ್ಲೂ ನೋಡಿರ್ತೀರಿ CCTV ಫುಟೇಜ್ ಅಥವಾ ಕ್ಯಾಮ್ರಾನ ನೋಡಿರ್ತೀರಲ್ವ. CCTVನ ಇದ್ರ ರೋಲ್ ಏನು ಮಕ್ಕಳ? ರೋಲ್ ಬಂದುಬಿಟ್ಟು ಯಾವುದೆಲ್ಲ ಮೂವ್ ಆಗ್ತಿದೆ, ಏನೆಲ್ಲ ಆಗ್ತಿದೆ ಅಂತ ವಿಜುವಲಿ ಕ್ಯಾಪ್ಚರ್ ಮಾಡುತ್ತೆ ಅಲ್ವಾ. ಸರಿ, ನಮ್ಮ ಅಮೀಟರ್ ರೋಲನ್ನು ಇದು ಕೊಡೋಣ. ಈ ಅಮೀಟರ್ ಏನು ಅಂತ ಹೇಳಿದ್ರೆ, ಅಮೀಟರ್ ಏನೋ ಇದು ಡಿವೈಸ್. ಅಮೀಟರ್ ಅಂತ ಹೇಳಿದ್ರೆ ಒಂದು ಉಪಕರಣ. ಇದು ಏನನ್ನು ಮೆಷರ್ ಮಾಡುತ್ತೆ ಅಂತ ಹೇಳಿದ್ರೆ ವಿದ್ಯುತ್ ಪ್ರವಾಹ ಹೊಂದುತ್ತೆ ಅಲ್ವಾ. ಎಷ್ಟು ವಿದ್ಯುತ್ ಪ್ರವಾಹ ಹೊಂದಿದೆ ಅಂತ ಯಾರು ಮೆಷರ್ ಮಾಡ್ತಾರೆ ಅಂತ ಹೇಳಿದ್ರೆ ಅಮೀಟರ್. ಅಮೀಟರ್ ಏನು ಮೆಷರ್ ಮಾಡುತ್ತೆ ಅಂತ ಹೇಳಿದ್ರೆ ಎಲೆಕ್ಟ್ರಿಕ್ ಚಾರ್ಜಸ್ ಫ್ಲೋ ಆಗಿದೆ ಅಲ್ವಾ, ಎಷ್ಟು ಫ್ಲೋ ಆಗಿದೆ ಅಂತ ಮೆಷರ್ ಮಾಡೋದೇ ಅಮೀಟರ್. ಇವಾಗ ಈ ರೋಲನ್ನು ನಾವು ಯಾರಿಗೆ ಡೆಡಿಕೇಟ್ ಮಾಡೋಣ? ನಮ್ಮ CCTVಗೆ ಡೆಡಿಕೇಟ್ ಮಾಡೋಣ. CCTV ಕೂಡ ಅಷ್ಟೇ, ಎಷ್ಟೆಲ್ಲ ಜನ ಪಾಸ್ ಆಗಿದ್ದಾರೆ, ಯಾವುದೆಲ್ಲ ವೆಹಿಕಲ್ ಹೋಗಿದೆ, ಏನೆಲ್ಲ ಆಗಿದೆ ಅದನ್ನೆಲ್ಲ ಕ್ಯಾಪ್ಚರ್ ಮಾಡುತ್ತೆ ಅಲ್ವಾ. ನಮ್ಮ ಅಮೀಟರ್ ಏನು ಮಾಡುತ್ತೆ? ಕರೆಂಟ್ ಎಷ್ಟು ಪಾಸ್ ಆಗಿದೆ, ಎಷ್ಟು ಫ್ಲೋ ಆಗಿದೆ ವಯರಲ್ಲಿ, ಕಂಡಕ್ಟರಲ್ಲಿ ಅಂತ ಇದು ಮೆಷರ್ ಮಾಡುತ್ತೆ. ಅಮೀಟರ್ ಅಂದಿದ ತಕ್ಷಣವೇ CCTV, CCTVನೂ ಎಲ್ಲ ಕ್ಯಾಪ್ಚರ್ ಮಾಡುತ್ತೆ, ಏನೆಲ್ಲ ಆಗಿದೆ ಅಂತ ತೋರಿಸುತ್ತೆ. ಸೊ ಅಮೀಟರ್ ಕೂಡ ಎಲೆಕ್ಟ್ರಿಕ್ ಚಾರ್ಜಸ್ ಎಷ್ಟು ಫ್ಲೋ ಆಗಿದೆ ಅಂತ ಮೆಷರ್ ಮಾಡಿ ನಮಗೆ ಹೇಳುತ್ತೆ. ಸೊ ಕರೆಕ್ಟಾ ಮಕ್ಕಳ? ಸೊ ನೆಕ್ಸ್ಟ್ ಹೋಗೋಣ ಬನ್ನಿ. ನೆಕ್ಸ್ಟು ಇವ್ರನ್ನು ಕೂಡ ನಾವು ಬಿಡೋ ಹಾಗೆ ಇಲ್ಲ. ಯಾರದು ಅಂತ ಹೇಳಿದ್ರೆ ಸೆಕ್ಯೂರಿಟಿ ಅಂಕಲ್ ಅಥವಾ ವಾಚ್ಮ್ಯಾನ್ ಅಂಕಲ್ ಇರ್ತಾರಲ್ವಾ, ಅವ್ರ ರೋಲನ್ನು ನಾವು ಯಾವುದಕ್ಕೆ ಕೊಡೋಣ? ನಮ್ಮ ಫ್ಯೂಸ್ಗೆ ಕೊಡೋಣ. ಫ್ಯೂಸ್ದು ರೋಲ್ ಏನು ಮಕ್ಕಳ? ಗೊತ್ತಿದ್ರೆ ಕಮೆಂಟಲ್ಲಿ ನನಗೆ ಹೇಳಬೇಕು. ಸೊ ಇವಾಗ ನಾನು ನಿಮಗೆ ಹೇಳ್ಕೊಡ್ತಿದ್ದೀನಿ ಫ್ಯೂಸ್ ಅಂತ ಹೇಳಿದ್ರೆ ಏನು ಅಂತ. ಓಕೆ, ಫ್ಯೂಸ್ ರೋಲ್ ಬಂದ್ಬಿಟ್ಟು ಏನು ಅಂತ ಹೇಳಿದ್ರೆ ನಮ್ಮ ಎಲೆಕ್ಟ್ರಿಕ್ ಶಾರ್ಟ್ ಸರ್ಕ್ಯೂಟ್ ಆಗಿಬಿಟ್ಟು ನಮ್ಮ ಡಿವೈಸಸ್ ಏನಿದೆ, ವಾಷಿಂಗ್ ಮಿಷಿನ್, ರೆಫ್ರಿಜಿರೇಟರ್, TV ಅಥವಾ ಏನೇ ಒಂದು ಎಲೆಕ್ಟ್ರಿಕ್ ಡಿವೈಸ್ ಇರಲಿ, ಅದು ಹಾಳಾಗದೇ ಇರೋ ಥರ ನೋಡ್ಕೊಳ್ಳುತ್ತೆ. ಹೇಗೆ ಮ್ಯಾಮ್ ಅಂತ ಕೇಳ್ತೀರಲ್ವಾ. ಈ ಫ್ಯೂಸಲ್ಲಿ ಯಾವುದರಿಂದ ಮಾಡಿರ್ತಾರೆ ಈ ಫ್ಯೂಸನ್ನು ಅಂತ ಹೇಳಿದ್ರೆ ಲೋ ಮೆಲ್ಟಿಂಗ್ ಪಾಯಿಂಟ್ ಇರೋ ಅಂಥ ವಯರಿಂದ ಮಾಡ್ತಾರೆ, ಕಡಿಮೆ ದ್ರವಣ ಬಿಂದು ಇರೋ ಅಂತಹ ತಂತಿಗಳಿಂದ ಮಾಡಿರ್ತಾರೆ. ಹಾಗಿದ್ರೆ ಏನು ಮ್ಯಾಮ್ ಅಂತ ನೀವು ಕೇಳ್ಬೋದು. ಏನು ಗೊತ್ತಾ? ಫಾರ್ ಎಕ್ಸಾಂಪಲ್ ಹೇಗೆ ತೊಗೊಳ್ಳೋಣ? ಓಕೆ, ನಮ್ಮ ಐಸ್ ಇದೆ ಅಲ್ವಾ, ವಾಟರ್ ಮಂಜುಗಡ್ಡೆ ಇದೆ ಅಲ್ವಾ, ಐಸು. ಈ ಐಸು ಯಾವಾಗ ಮೆಲ್ಟ್ ಆಗುತ್ತೆ ಮಕ್ಕಳ? ರೂಮ್ ಟೆಂಪ್ರೇಚರಿಗೆ ಬಂದಿದ ತಕ್ಷಣ 137 ಡಿಗ್ರಿ ಸೆಲ್ಸಿಯಸಲ್ಲಿದ್ದಾಗ ಏನು ಕರಗೋದಕ್ಕೆ ಶುರುವಾಗುತ್ತೆ. ಅದೇ 0 ಡಿಗ್ರಿ ಕೆಳಗಡೆ -1 -2 ಇದ್ದಿದ ತಕ್ಷಣ ಏನಾಗುತ್ತೆ? ಸಾಲಿಡ್ ಆಗಿರುತ್ತೆ ಅಲ್ವಾ. ಸೊ 37 ಡಿಗ್ರಿ ಸೆಲ್ಸಿಯಸಲ್ಲಿ ಮಂಜುಗಡ್ಡೆ ಬಂದ್ಬಿಟ್ಟು ಏನಾಗುತ್ತೆ? ಮೆಲ್ಟ್ ಆಗ್ತಾ ಹೋಗುತ್ತೆ, ಕರಗ್ತಾ ಹೋಗುತ್ತೆ. 37 ಡಿಗ್ರಿ ಸೆಲ್ಸಿಯಸ್ ರೂಮ್ ಟೆಂಪ್ರೇಚರ್ ಅಂತ ಅಂದ್ಕೊಳ್ಳೋಣ. ಓಕೆ, ನೆಕ್ಸ್ಟ್ ಇವಾಗ ಏನು ತೊಗೊಳ್ಳೋಣ? ಓಕೆ, ನೆಕ್ಸ್ಟ್ ಏನು ತೊಗೊಳ್ಳೋಣ? ನಮ್ಮ ಫಾರ್ ಎಕ್ಸಾಂಪಲ್ ಇವಾಗ ಕಾಪರ್ ವಯರ್ ಅಂತ ತೊಗೊಳ್ಳೋಣ. ಕಾಪರ್ ವಯರು ಯಾವಾಗ ಮೆಲ್ಟ್ ಆಗುತ್ತೆ ಅಂತ ಫಾರ್ ಎಕ್ಸಾಂಪಲ್ ಒಂದು ನಂಬರ್ ತೊಗೊಳ್ಳೋಣ, 400 ಡಿಗ್ರಿ ಸೆಲ್ಸಿಯಸ್ ಅಂತ. ಇವಾಗ ವಾಟರ್ ಓಕೆ ಮಂಜುಗಡ್ಡೆ ಬಂದುಬಿಟ್ಟು ಐಸ್ ಇರೋದು 37 ಡಿಗ್ರಿ ಸೆಲ್ಸಿಯಸ್ಸಿಗೆ ಕರಗುತ್ತೆ. ಅದೇ ನಮ್ಮ ವಯರ್ ಒಂದು ಎಕ್ಸಾಂಪಲ್ ತೊಗೊಂಡ್ವಿ, 400 ಡಿಗ್ರಿ ಸೆಲ್ಸಿಯಸ್ಸಿಗೆ ಮೆಲ್ಟ್ ಆಗುತ್ತೆ ಅಂತ. ಇದರಲ್ಲಿ ಕಡಿಮೆ ಇರೋದು ಯಾವುದು ಮಕ್ಕಳ? ಕಡಿಮೆ ನಂಬರ್ ಯಾವುದು? 37 ಅಲ್ವಾ. ಸೊ ಈ 37 ಅಂತ ಹೇಳಿದ್ರೆ ಲೋ ಮೆಲ್ಟಿಂಗ್ ಪಾಯಿಂಟ್ ಅಂತ, ಇದು ಬಂದ್ಬಿಟ್ಟು ಹೈ ಮೆಲ್ಟಿಂಗ್ ಪಾಯಿಂಟ್ ಅಂತ. ಸರಿನಾ ಮಕ್ಕಳ? ಸೊ ಕಡಿಮೆ ದ್ರವಣ ಬಿಂದು ಅಲ್ಲಿನೇ ಕರ್ಗೋದಕ್ಕೆ ಶುರುವಾಗುತ್ತೆ. ಸೊ ಇದು ಮೆಲ್ಟ್ ಆಗಿಬಿಟ್ಟು ಏನಾಗುತ್ತೆ? ಸರ್ಕ್ಯೂಟ್ ಅಲ್ಲಿಗೆ ಹೆಂಡ್ ಆಗುತ್ತೆ, ಮಂಡಲ ಅಲ್ಲಿಗೆ ಮುಗ್ದೋಗುತ್ತೆ. ಸೊ ನಮ್ಮ ರೆಫ್ರಿಜಿರೇಟರ್ ಅಥವಾ ವಾಷಿಂಗ್ ಮಿಷಿನ್ ಏನೆಲ್ಲ ಡಿವೈಸ್ ಇದೆಯಾ ಎಲೆಕ್ಟ್ರಿಕ್ ಡಿವೈಸ್ಗೆ ಏನೂ ತೊಂದರೆ ಆಗಲ್ಲ, ಎಲ್ಲ ಸೇಫಲ್ಲಿ ಇರುತ್ತೆ. ಸೊ ಅದಕ್ಕೋಸ್ಕರ ಮನೆಗಳಲ್ಲಿ ಫ್ಯೂಸನ್ನು ಇಟ್ಟಿರ್ತಾರೆ. ನಮ್ಮ ವಾಚ್ಮ್ಯಾನ್ ರೋಲ್ ಏನು ಮಕ್ಕಳ?
ಮನೆಗೆ ಯಾರೆಲ್ಲ ಬರ್ತಾರೆ ಅವ್ರನ್ನ ಚೆಕ್ ಮಾಡಿಬಿಟ್ಟು ಸೆಕ್ಯೂರಿಟಿ ಚೆಕ್ ಮಾಡಿಬಿಟ್ಟು ಆಮೇಲೆ ಕಳಿಸ್ತಾರೆ ಅಲ್ವಾ. ಕಳಿಸಿದ್ಮೇಲೆ ಏನೂ ಅಪಾಯ ಆಗಬಾರ್ದು ಅಲ್ವಾ, ಏನೂ ತೊಂದರೆ ಆಗಬಾರ್ದು. ಸೊ ಈ ಸೆಕ್ಯೂರಿಟಿ ಚೆಕಿಂಗ್ ಎಲ್ಲ ಮಾಡ್ತಾರಲ್ವಾ, ಅದೇ ಥರ ನಮ್ಮ ಫ್ಯೂಸ್ ಏನು ಗೊತ್ತಾ, ಎಲ್ಲದನ್ನು ಎಷ್ಟು ಮೆಜಾರಿಟಿ ಕರೆಂಟ್ ಫ್ಲೋ ಆಗುತ್ತೋ ಅಷ್ಟನ್ನು ಮಾತ್ರ ತೊಗೊಳ್ಳೋ ಕೆಪಾಸಿಟಿ ಇರುತ್ತೆ. ಸೊ ನಮ್ಮ ಡಿವೈಸ್ಗಳಿಗೆಲ್ಲ ತೊಂದರೆ ಆಗುತ್ತೆ ಅಂತ ಏನು ಮಾಡುತ್ತೆ, ಅದನ್ನೇ ಏನಾಗುತ್ತೆ ಅದೇ ಮೆಲ್ಟ್ ಆಗಿಬಿಡುತ್ತೆ. ಸೊ ಸೆಕ್ಯೂರಿಟಿ ಚೆಕ್ ಅಂತ ಹೇಳ್ಬೋದು, ಪ್ರೊಟೆಕ್ಟರ್ ಅಂತ ಹೇಳ್ಬೋದು. ನಮ್ಮ ಮನೆಯ ಪ್ರೊಟೆಕ್ಟರ್ ಯಾರು, ವಾಚ್ಮ್ಯಾನ್ ಅಂತ ಹೇಳ್ಬೋದು. ಸರಿನಾ ಮಕ್ಕಳ? ಫ್ಯೂಸ್ ಅಂದಿದ ತಕ್ಷಣ ಪ್ರೊಟೆಕ್ಟರ್ ಡಿವೈಸ್ ಅಂತ ಹೇಳ್ತೀವಲ್ವಾ, ಅದೇ ಥರ ನಮ್ಮ ವಾಚ್ಮ್ಯಾನ್ ಏನು ಪ್ರೊಟೆಕ್ಟರ್ ತಾನೆ ನಮ್ಮ ಮನೆಗೆ. ಸೊ ಅದಕ್ಕೆ ನಾವು ಫ್ಯೂಸನ್ನ ಯಾರಿಗೆ ಕೊಟ್ಟಿದ್ದೀವಿ, ನಮ್ಮ ವಾಚ್ಮ್ಯಾನ್ ಅಂಕಲ್ಗಳಿಗೆ ಡೆಡಿಕೇಟ್ ಮಾಡೋಣ. ಸರಿ, ನೆಕ್ಸ್ಟ್ ಏನಿದೆ ಅಂತ ಹೇಳಿದ್ರೆ ನಾವುಗಳೇ ಸ್ಟೂಡೆಂಟ್ಗಳೇ ಸನ್ ಅಂತ ಇದೆ. ಓಕೆ, ಈ ಸನ್ನನ್ನು ಯಾರಿಗೆ ಕೊಡೋಣ ಮಕ್ಕಳ, ನಮ್ಮ ಕರೆಂಟ್ಗೆ ಕೊಡೋಣ. ಓಕೆ, ವೋಲ್ಟೇಜನ್ನ ಯಾರು ಕೊಟ್ಟಿದ್ವಿ ನೆನಪಿದೆಯಾ ಮಕ್ಕಳ? ಸೊ ವೋಲ್ಟೇಜನ್ನ ಅಪ್ಪಗೆ ಹೇಳಿದ್ವಿ ಅಲ್ವಾ, ಡ್ಯಾಡ್ಗೆ ಕೊಟ್ಟಿದ್ವಿ. ಸೊ ಡ್ಯಾಡ್ ಬಂದ್ಬಿಟ್ಟು ಓದು ಅಂತ ಪುಷ್ ಮಾಡಿದ್ರೆ ಮಾತ್ರ ನಾವುಗಳು ಏನು ಕುತ್ಕೊಂಡು ಓದೋದು. ಅದೇ ಥರ ವೋಲ್ಟೇಜ್ಗೆ ಡ್ಯಾಡ್ ಅಂತ ಕನೆಕ್ಟ್ ಆಗಿದೆ ತಾನೆ, ವೋಲ್ಟೇಜ್ ಪುಷ್ ಮಾಡಿದ್ರೆ ಪ್ರೆಷರ್ ಮಾಡಿದ್ರೆ ಮಾತ್ರ ಎಲೆಕ್ಟ್ರಿಕ್ ಚಾರ್ಜಸ್ ಫ್ಲೋ ಆಗೋದು, ಕರೆಂಟ್ ಉತ್ಪಾದನೆ ಆಗೋದು, ಕರೆಂಟ್ ಮೂವ್ ಆಗೋದು. ಸೊ ನಮ್ಮ ಡ್ಯಾಡ್ ಹೇಳಿದ್ರೆ ಮಾತ್ರ ಸನ್ ಕೂತ್ಕೊಂಡು ಓದೋದು. ಸೊ ಡ್ಯಾಡನ್ನು ಎಲ್ಲಿ ಕನೆಕ್ಟ್ ಮಾಡ್ಕೊಂಡ್ವಿ, ಸನ್ಗೆ. ಹಾಗಾದರೆ ಏನು, ವೋಲ್ಟೇಜು ಪುಷ್ ಮಾಡಿದ್ರೆ ಮಾತ್ರ ಕರೆಂಟ್ ಫ್ಲೋ ಆಗೋದು. ಇವಾಗ ಕ್ಲಿಯರ್ ಆಯಿತಾ ಮಕ್ಕಳ, ವೋಲ್ಟೇಜ್ಗೂ ಕರೆಂಟ್ಗೂ ಏನು ವ್ಯತ್ಯಾಸ ಅಂತ? ಓಕೆ, ನಾವು ಸನ್ ಕೊಟ್ಟಿದ್ದೀವಿ ಅಂದರೆ ಡಾಟರನ್ನು ಮಿಸ್ ಮಾಡೋ ಹಾಗೆ ಇಲ್ಲ. ಆ ರೋಲ್ಗೂ ಬರೋಣ. ಸೊ ಡಾಟರ್ ರೋಲ್ ಯಾವುದಕ್ಕೆ ಕೊಡೋಣ ಮಕ್ಕಳ, ನಮ್ಮ ಬಲ್ಬ್ಗೆ ಕೊಡೋಣ. ಡಾಟರ್ ರೋಲನ್ನು ಯಾರಿಗೆ ಕೊಡೋಣ, ನಮ್ಮ ಬಲ್ಬ್ಗೆ ಕೊಡೋಣ. ಏನು ಅಂತ ಹೇಳಿದ್ರೆ, ನಾವು ಯಾವಾಗ ಗ್ಲೋ ಆಗೋದು, ಶೈನ್ ಆಗೋದು ಬಲ್ಬ್, ಯಾವಾಗ ಬೆಳಕು ಕೊಡೋದು, ಕರೆಂಟ್ ಪಾಸ್ ಆದಾಗೆ ತಾನೇ, ಏನಾದ್ರೂ ಕರೆಂಟ್ ಪಾಸ್ ಆದಾಗ. ಓಕೆ, ನಾವು ಬಲ್ಬು ಕರೆಂಟ್ ಪಾಸ್ ಆದಾಗ ಅಂತ ಹೇಳೋಣ. ಅದೇ ನಾವು ಡಾಟರ್ಗಳು ಶೈನ್ ಆಗೋದು, ಗ್ಲೋ ಆಗೋದು ಯಾವಾಗ, ಏನಾದರೂ ಫೆಸ್ಟಿವಲ್ ಇದ್ದಾಗ, ಈ ಥರ ಎಲ್ಲ ರೆಡಿ ಆಗ್ತೀವಲ್ವಾ. ಸೊ ಡಾಟರನ್ನ ಶೈನ್ ಅಂತ ತೊಗೊಂಡ್ಬಿಟ್ಟು ಯಾವುದಕ್ಕೆ ಕನೆಕ್ಟ್ ಮಾಡೋಣ, ಬಲ್ಬ್ಗೆ ಕನೆಕ್ಟ್ ಮಾಡೋಣ. ಓಕೆನಾ ಮಕ್ಕಳ? ಇವಾಗ ಯಾವ್ಯಾವ ರೋಲನ್ನು ಯಾರ್ಯಾರಿಗೆಲ್ಲ ಕೊಟ್ಟಿದ್ದೀವಿ, ಜಸ್ಟ್ ಫನ್ ವೇ ಈ ಥರ ನೆನ್ಪಿಟ್ಕೊಂಡ್ರೆ ನಮ್ಮ ಎಲೆಕ್ಟ್ರಿಸಿಟಿ ಚಾಪ್ಟರಲ್ಲಿ ಬರುವಂತಹ ಕಾಂಪೋನೆಂಟ್ಸ್ ಫಸ್ಟ್ ಟೈಮ್ ಕೇಳ್ತಿರ್ತೀರ. ಅಮೀಟರ್ ಮತ್ತು ವೋಲ್ಟ್ ಮೀಟರ್, ಈ ಥರ ಎಲ್ಲ ಫ್ಯೂಸನ್ನು, ಮತ್ತು ಏನು ಎಲೆಕ್ಟ್ರಿಕ್ ಚಾರ್ಜಸ್, ಕರೆಂಟ್ ಅಂತ ಸ್ವಲ್ಪ ಕನ್ಫ್ಯೂಷನ್ ಹೋಗ್ಸೋದಕ್ಕೆ ನಮ್ಮ ಫ್ಯಾಮಿಲಿಯಲ್ಲಿ ಡೈಲಿ ನಮ್ಮ ರೋಲ್ಗಳು ನಮಗೆ ಗೊತ್ತಿರುತ್ತೆ ಅಲ್ವಾ, ಆ ರೋಲ್ಗಳನ್ನು ನಮ್ಮ ಎಲೆಕ್ಟ್ರಿಸಿಟಿ ಚಾಪ್ಟರಲ್ಲಿರೋವಂಥ ಕಾಂಪೋನೆಂಟ್ಸಿಗೆ ಕನೆಕ್ಟ್ ಮಾಡಿಕೊಂಡ್ರೆ ನೆನಪಿರುತ್ತೆ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಯಿತಾ? ಇದೇ ಥರ ನಿಮ್ಮ ಚಾಪ್ಟರ್ಗಳನ್ನು ಈಸಿ ವೇಗೆ ಕನ್ವರ್ಟ್ ಮಾಡಿ ಹೇಳಬೇಕು ಅಂತ ಹೇಳಿದ್ರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ಆಗ ನನಗೆ ಗೊತ್ತಾಗುತ್ತೆ. ಸೊ ಈ ಕಾಂಟೆಂಟ್ ಮಕ್ಕಳಿಗೆ ಇಷ್ಟ ಆಗ್ತಿದೆ, ನೆನಪಿಟ್ಕೊಳ್ಳೋದಕ್ಕೆ ಹೆಲ್ಪ್ ಆಗ್ತಿದೆ ಅಂತ ಹೇಳಿ ನಾನು ಇನ್ನಷ್ಟು ಇಂಪಾರ್ಟೆಂಟ್ ಮತ್ತು ಶಾರ್ಟ್ ಟ್ರಿಕ್ಸ್ ಜೊತೆ ನಿಮಗೆ ಈಸಿ ವೇಯಲ್ಲಿ ಕಲಿಸೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಮರಿದೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಬೇಕು ಮಕ್ಕಳ. ಸೊ ನಿಮ್ಮೆಲ್ರಿಗೂ ಥ್ಯಾಂಕ್ ಯು ಮಕ್ಕಳ.